ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಮತದಾನ ಮಾಡಿದ್ದಾರೆ. ತಮ್ಮ ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ಆಗಮಿಸಿದಂತಹ ವೀರಣ್ಣ ಚರಂತಿಮಠ ಅವರು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಮತಗಟ್ಟೆ ಸಂಖ್ಯೆ 166ರಲ್ಲಿ ವೀರಣ್ಣ ಚರಂತಿಮಠ ಅವರು ಮತದಾನ ಮಾಡಿದ್ದಾರೆ. ಪತ್ನಿ ರಾಜೇಶ್ವರಿ ಅವರ ಜೊತೆಗೆ ಆಗಮಿಸಿದಂತಹ ವೀರಣ್ಣ ಚರಂತಿಮಠ ಮತ ಚಲಾವಣೆ ಮಾಡಿದರು. ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕಿರುವಂತಹ ವೀರಣ್ಣ ಚರಂತಿಮಠ ಮತದಾನ ಮಾಡಿದ್ದಾರೆ. ಜೊತೆಗೆ ಈ ಚುನಾವಣೆಯಲ್ಲಿ ತಾವು ಗೆದ್ದೇ ಗೆಲ್ತೀನಿ ಅನ್ನುವಂತಹ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಮತಗಟ್ಟೆ ಸಂಖ್ಯೆ 166ರಲ್ಲಿ ತಮ್ಮ ಪತ್ನಿ ಜೊತೆಗೆ ಆಗಮಿಸಿದಂತಹ ಚರಂತಿಮಠ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ವೀರಣ್ಣ ಚರಂತಿಮಠ ಅವರು ಮತಗಟ್ಟೆ ಸಂಖ್ಯೆ 166ಕ್ಕೆ ಆಗಮಿಸಿದರು. ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿದಂತಹ ವೀರಣ್ಣ ಚರಂತಿಮಠ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದರು. ಬೆಂಬಲಿಗರಿಗೂ ಕೂಡ ಮತದಾನ ಮಾಡೋದಕ್ಕೆ ಹೇಳಿದ್ರು. ಹೀಗಾಗಿ ಇದೇ ವೇಳೆ ಮಾತನಾಡಿದಂತಹ ಅವರು ಈ ಚುನಾವಣೆಯಲ್ಲಿ ನಾನು ಗೆದ್ದು ಬೀಗ್ತೀನಿ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ. ಬೆಳಗ್ಗೆ ನಾನು 8 ಗಂಟೆಯಿಂದ ಬಾಗಲಕೋಟೆಯ ವಿವಿಧ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ಜನ ಅತಿ ಉತ್ಸಾಹದಿಂದ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ನಿಮ್ಮ ಮೂಲಕ ಜನಗಳಿಗೆ ವಿನಂತಿ ಮಾಡಿಕೊಡ್ತೇನೆ, ತಾವು ಅತಿ ಹೆಚ್ಚು 100ಕ್ಕೆ 100ರಷ್ಟು ಕಡ್ಡಾಯವಾಗಿ ನೀವು ಇಲ್ಲಿ ಮತ ಚಲಾಯಿಸಬೇಕು. ಇದು ನಿಮ್ಮ ಹಕ್ಕು. ಪ್ರಧಾನಮಂತ್ರಿಗಳ ಒಂದು ಕನಸು ಚುನಾವಣೆಯನ್ನು ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಗೆ ಕರೆ ಕೊಟ್ಟಿದ್ದಾರೆ. ತಾವೆಲ್ಲರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಕಮಲದ ಗುರುತಿಗೆ ಮತ ಹಾಕಿ ಪ್ರಧಾನಮಂತ್ರಿಗಳನ್ನು ಕೈಯನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ಈ ಜಿಲ್ಲೆಯ ಅಲ್ಲದವರು ಈ ವೋಟಿಂಗ್ ಪ್ರಮೈಸಸ್ ಹತ್ರ ಇರ್ತಕ್ಕಂಥದ್ದು ಇದು ಪ್ರಚೋದನೆ ಆಗುತ್ತೆ. ಇದನ್ನು ನಾನು SP ಅವರಿಗೆ ಹೇಳಿದ್ದೀನಿ, ಈ ಪೋಲಿಂಗ್ ಬೂತ್ ಹತ್ರ ನಿಂತು ಮಾತನಾಡಿಸೋದು ಅದು ಒಳ್ಳೆಯದಲ್ಲ, ಇವನ್ನೆಲ್ಲ ಹೊರಗಡೆ ಕಳಿಸಿ ಅಂತ ಹೇಳಿದ್ದೀನಿ. ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ, ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಇರಬಾರ್ದು. ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಲಾಸಿಂಗ್ ಗೀಜಿಂಗ್ ಇಂದ ಹೊರಗಡೆ ಹಾಕಿದ್ದಾರೆ. ಅವ್ರು ಯಾರು ಕೆಲವರು ಬೀಳು ಬಿಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತ ಮನೆಯಲ್ಲಿಂದ ಇದ್ದವ್ರನ್ನ ಹೊರಗೆ ಹಾಕೋದು ಹೆಂಗಾಗುತ್ತೆ, ಅದು ಅವ್ರು ಅರ್ಥ ಮಾಡ್ಕೋಬೇಕು. ಅವರು ನಾನು ಕೂಡ ಹೇಳಿದ್ದೀನಿ, ಮುಂಜಾನೆ ಅಧಿಕಾರಿಗಳಿಗೆ SP ಅವರಿಗೆ ಕೂಡ ಹೇಳಿದ್ದೀನಿ. ಅವರು ಕೂಡ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ. ದುಡ್ಡು ತಗೊಂಡು ಕೂಡ ನಾನು ಅನೇಕ ಮತಕ್ಷೇತ್ರಗಳಲ್ಲಿ ನೋಡಿದ್ದೇನೆ. ದುಡ್ಡು ಬಹಳ ಖರ್ಚು ಮಾಡಿದವರು ಸೋತಿದ್ದಾರೆ, ಕಡಿಮೆ ಖರ್ಚು ಮಾಡಿದವರು ಗೆದ್ದಿದ್ದಾರೆ. ಜನ ಇವರ ಪಾಪದ ದುಡ್ಡನ್ನು ತಗೊಂಡು ಒಂದು ಪುಣ್ಯದ ಕೆಲಸಕ್ಕೆ ಬಳಸಿ ಮತ ಹಾಕೋದು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಯೋಗ್ಯ ಅಭ್ಯರ್ಥಿಗೆ ಹಾಕ್ತಾರೆ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ. 100ಕ್ಕೆ 100ರಷ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.